ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಿಮ್ದೇನಾದರೂ ಕಾರ್ದು ಕೀ ರಿಮೋಟ್ ಏನಾದರೂ ಹಾಳಾಗಿದ್ರೆ ಯು ಡೋಂಟ್ ಹ್ಯಾವ್ ಟು ಗೆಟ್ ಎ ನ್ಯೂ ಒನ್. ಸೊ ನೀವು ಹೊಸ ರಿಮೋಟ್ ತಗೊಳ್ಳೋ ಅಗತ್ಯತೆ ಇಲ್ಲ. ಸೊ ಹೀಗೆ ರಿಮೋಟ್ದು ಕವರ್ಸ್ ಬರುತ್ತೆ. ಸೊ ಇದು ನೋಡಿ ಜಸ್ಟ್ ಕವರು. ಸೊ ಇದು ಆ್ಯಕ್ಚುಲಿ ಶೆಲ್ ಏನಿದೆ ನಾನು ಹಳೆ ರಿಮೋಟಿಂದ ತೆಗೆದು ಹಾಕಿದ್ದೀನಿ, ಇಲ್ಲಿ ಬರುತ್ತೆ. ಸೊ ನಾನು ಏನು ಅಂದ್ಕೊಂಡೆ ಅಂದರೆ ನಾನು ಹೊಸ ಕೀನೇ ಮಾಡಿಸ್ಬೇಕು, ಹೊಸ ರಿಮೋಟೇ ಮಾಡಿಸ್ಬೇಕು ಅಂದ್ಕೊಂಡೆ. ಸೊ ಐ ಅಸ್ಯೂಮ್ ದಟ್ ಐ ಹ್ಯಾವ್ ಟು ಗೆಟ್ ಎ ನ್ಯೂ ರಿಮೋಟ್ ಆರ್ ನ್ಯೂ ಕೀ, ಬಟ್ ಯು ಡೋಂಟ್ ಹ್ಯಾವ್ ಟು ಗೆಟ್ ಎ ನ್ಯೂ ರಿಮೋಟ್ ಆ್ಯಂಡ್ ನ್ಯೂ ಕೀ. You can just get it replaced with the remote cover. So ಈ ರಿಮೋಟ್ ಕವರ್ ಸಿಗುತ್ತೆ ನಿಮಗೆ. ಸೊ ಈ ರಿಮೋಟ್ ಕವರ್ ಜಸ್ಟ್ ನನಗೆ 250 ಆಯಿತು, ಓಕೆನಾ. ಪ್ಲಸ್ ಅದರ ಜೊತೆ ನನಗೆ ಇದೊಂದು ಸಿಲಿಕಾನ್ಸ್ ಅದ್ರ ಮೇಲೆ ಯೂಸ್ ಮಾಡುವಂಥ ಕವರ್ ಕೂಡ ಬಂದಿದೆ. ಸೊ ಇದೊಂದು ಹಳೆ ರಿಮೋಟು, ದಿಸ್ ಇಸ್ ಮೈ ಓಲ್ಡ್ ರಿಮೋಟ್. ಸೊ ಓನ್ಲಿ ಥಿಂಗ್ ಇಸ್ ಯು ಹ್ಯಾವ್ ಟು ಜಸ್ಟ್ ಪಾಪ್ ಔಟ್ ಯುವರ್ ರಿಮೋಟ್. ಸೊ ಯು ಕ್ಯಾನ್ ಸಿ ಲೈಕ್ ಐ ಹ್ಯಾವ್ ಇದರಲ್ಲಿ ಫುಲ್ ಸಿಕ್ಕಾಪಟ್ಟೆ ಗ್ಲೂ ಎಲ್ಲ ಆ್ಯಡ್ ಆಗಿದೆ. ಬಟ್ ಹವೆವರ್ ನಾನು ಅದನ್ನು ಕೇರ್ಫುಲ್ಲಾಗಿ ರಿಮೂವ್ ಮಾಡಿ, ಓಕೆನಾ. ಸೊ ಇದು ಒಂದು ಇಂಟರ್ನಲ್ ಪಾರ್ಟ್ ಇದೆ. ದಿಸ್ ಇಸ್ ದಿ ಬ್ಯಾಟ್ರಿ ಹೋಲ್ಡಿಂಗ್ ಪಾರ್ಟ್. ಐ ಹ್ಯಾವ್ ಆ್ಯಡೆಡ್ ದಿಸ್. ಸೊ ದೆನ್ ಕಮ್ಸ್ ದಿಸ್ ಆ್ಯಕ್ಚುಯಲ್ ಎಲೆಕ್ಟ್ರಾನಿಕ್ ಸರ್ಕಿಟ್. I have to just add it over here, okay. And you can see the light is blinking. The light kuda blink ಆಗ್ತಿದೆ. So remote is working fine. So ಇದನ್ನ ಜಸ್ಟ್ ನಾನು ಇದ್ರ ಮೇಲ್ಗಡೆ ಆ್ಯಡ್ ಮಾಡಿದರೆ ಈ ರಿಮೋಟ್ ಕಂಪ್ಲೀಟ್ ಆಗುತ್ತೆ. ಬಟ್ ಇದು ವಿತ್ ಕೀ ಬರುತ್ತೆ. ಸೊ ಹಾಗಾಗಿ ಇದ್ರ ಜೊತೆ ಕೆಲವು ಸೆಟ್ ಕೂಡ ಕೊಟ್ಟಿದ್ದಾರೆ, ಕೀ ಹಾಕೋದು ಹೇಗೆ ಅಂತ ಹೇಳ್ಬಿಟ್ಟು. ಸೊ ಇವಾಗ ನಾನು ಈ ಕೀನೆಲ್ಲ ಇದ್ರೊಳಗೆ ಇನ್ಸರ್ಟ್ ಮಾಡಿ ಇನ್ಸ್ಟಾಲ್ ಮಾಡ್ತೀನಿ. ಸೊ ಇಟ್ಸ್ ವೆರಿ ಸಿಂಪಲ್ ಆ್ಯಂಡ್ ವೆರಿ ಈಸಿ. ಸೊ ಯೂಶಲಿ ನೀವು ಇಫ್ ಯು ವಾಂಟ್ ಗೆಟ್ ಎ ನ್ಯೂ ಕೀ, ನಿಮಗೆ ಇಟ್ ವಿಲ್ ಕಾಸ್ಟ್ ಯು ಅರೌಂಡ್ 1600 rupees-ಇಂದ, ಆ್ಯಕ್ಚುಲಿ 500-ಇಂದ ಸ್ಟಾರ್ಟ್ ಆಗುತ್ತೆ ಬರೀ ನಿಮಗೆ ಬಾಡಿ ಆದರೆ. ಇಫ್ ಯು ವಾಂಟ್ ಮ್ಯಾಚ್ ನ್ಯೂ ರಿಮೋಟ್, ನ್ಯೂ ಎಲೆಕ್ಟ್ರಾನಿಕ್ಸ್ ಅದು ಮ್ಯಾಚ್ ಮಾಡಿ ಮಾಡಬೇಕಂದ್ರೆ ಇಟ್ ವಿಲ್ ಕಾಸ್ಟ್ ಅರೌಂಡ್ 3000ವರೆಗೂ ಹೋಗುತ್ತೆ. ಸೊ ಯು ಡೋಂಟ್ ಹ್ಯಾವ್ ಟು ವೇಸ್ಟ್ ಸೋ ಮಚ್ ಆಫ್ ಮನಿ. ಅಷ್ಟೊಂದು ದುಡ್ಡು ವೇಸ್ಟ್ ಮಾಡೋದು ಬೇಕಾಗಿಲ್ಲ. ಸೊ ಈ ರೀತಿ ನಾನು ಇವಾಗ ಏನು ಮಾಡ್ತಾ ಇದ್ದೀನಲ್ವ, ಈ ರೀತಿ ನೀವು ಒಂದು ನಾರ್ಮಲ್ ಬಾಡಿ ಅಮೆಝಾನ್, ಫ್ಲಿಪ್ಕಾರ್ಟ್ ಎಲ್ಲ ಸಿಗುತ್ತೆ, ಇದನ್ನು ಆರ್ಡ್ರ್ ಮಾಡಿ ನೀವೊಂದು ಸ್ವಲ್ಪ ಕೆಲಸ ಮಾಡಬೇಕಾಗುತ್ತೆ. ಇದೆಲ್ಲ ರಿಮೂವ್ ಮಾಡಿ ಇನ್ಸ್ಟಾಲ್ ಮಾಡಿಕೊಂಡು ನಿಮ್ಮ ಕೀ ರೆಡಿ ಆಗುತ್ತೆ. ಸೊ ಇಟ್ಸ್ ವೆರಿ ಸಿಂಪಲ್. ಸೊ ಜಸ್ಟ್ ಓಪನ್ ಮಾಡಬೇಕಾಗುತ್ತೆ, ಎಲೆಕ್ಟ್ರಾನಿಕ್ ಆ್ಯಡ್ ಮಾಡಬೇಕಾಗುತ್ತೆ, ಕೀ ಸೆಟ್ನ ಇಲ್ಲಿಗೆ ಈ ರೀತಿ ಪ್ಲೇಸ್ ಮಾಡಿಕೊಂಡು ಆಮೇಲೆ ಈ ಕವರ್ನ ಈ ರೀತಿ ಕ್ಲೋಸ್ ಮಾಡಬೇಕಾಗುತ್ತೆ. ಸೊ ಕೀ ರೆಡಿ ಆಗುತ್ತೆ. ಸೊ ಇವಾಗ ನಾನು ಇದನ್ನು ಇನ್ಸ್ಟಾಲ್ ಮಾಡ್ತೀನಿ. ಅದಾದಮೇಲೆ ಇದೇ ರೀತಿ ಒಂದು ಸಿಲಿಕಾನ್ ಪೌಚ್ ಕೂಡ ಆ್ಯಡ್ ಮಾಡ್ಕೊಬೋದು. ಸೊ ಮಕ್ಕಳು, ನಮ್ಮನೆ ನನ್ನ ಮಗಳಿದ್ದಾಳೆ, ಯಾವಾಗೂ ಬಾಯಲ್ಲೆಲ್ಲ ಕಚ್ಚೋದೆಲ್ಲ ಮಾಡ್ತಾಳೆ. ಸೊ ಈ ರೀತಿ ಸಿಲಿಕಾನ್ ಪೌಚ್ ಹಾಕ್ಬಿಟ್ರೆ ಎಲೆಕ್ಟ್ರಾನಿಕ್ ಕೂಡ ಡ್ಯಾಮೇಜ್ ಆಗೋಲ್ಲ, ಮಳೆಯಲ್ಲಿ ಬಿದ್ದಾಗ ಮಾಡೋಕ್ಕೆ ಕೂಡ ಶಾಕ್ ಅಬ್ಸರ್ವ್ ಆಗುತ್ತೆ. ಸೊ ಇದನ್ನು ನಾನು ಇವಾಗ ನಿಮಗೆ ಕಂಪ್ಲೀಟಾಗಿ ಇನ್ಸ್ಟಾಲ್ ಮಾಡಿ ಔಟ್ಪುಟ್ ಹೇಗೆ ಬರುತ್ತೆ ಅಂತ ತೋರಿಸ್ತೀನಿ. ಸೊ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡಿದಾಗ ಮಾತ್ರ ನಿಮಗೆ ನನ್ನ ಎಲ್ಲ ನೋಟಿಫಿಕೇಷನ್ ಸಿಗುತ್ತೆ. ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ನಿಮ್ಮ ಫ್ರೆಂಡ್ಸ್ ಹತ್ರ, ಫ್ಯಾಮಿಲಿ ಮೆಂಬರ್ಗೆ ಶೇರ್ ಮಾಡಿ. ಹಾಗೆ ನಿಮ್ಮ ಫೀಡ್ಬ್ಯಾಕ್ನ, ಸಜೆಷನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ. ಸೊ ಇವಾಗ ನಾನು ಇದನ್ನು ಕಂಪ್ಲೀಟಾಗಿ ನೋಡಿ, ಜಸ್ಟ್ ಇದನ್ನು ಹಾಕಿ ಸ್ಕ್ರೂ ತೆಗೆದು ಇದರೊಳಗಡೆ ಇನ್ಸರ್ಟ್ ಮಾಡಬೇಕು. ಅದನ್ನು ನಿಮಗೆ ಕಂಪ್ಲೀಟ್ ಮಾಡಿ ನಾನು ತೋರಿಸ್ತೀನಿ. ಸೊ ಇಲ್ಲೊಂದು ಸ್ಕ್ರೂ ಇತ್ತು, ಸ್ಕ್ರೂ ರಿಮೂವ್ ಮಾಡಿ ಈ ಏನು ಬ್ಲ್ಯಾಕ್ ಪ್ಲಾಸ್ಟಿಕ್ ಇದೆ ಇದನ್ನು ನಾನು ಒಳಗಡೆಗೆ ಇನ್ಸರ್ಟ್ ಮಾಡಿದ್ದೀನಿ. ಸೊ ಅದಾದಮೇಲೆ ಇದು ಆ್ಯಕ್ಚುಲಾಗಿ ಇಲ್ಲಿ ಬರುತ್ತೆ, ಹೀಗೆ ಪ್ಲೇಸ್ ಆಗುತ್ತೆ ಇದು. ಇದನ್ನು ಹೀಗೆ ಕೂರಿಸಾದ್ಮೇಲೆ ಸ್ಕ್ರೂ ಹಾಕಿ ಟೈಟ್ ಮಾಡಬೇಕಾಗುತ್ತೆ. ಓಕೆ, ಈಗ ಬರುತ್ತೆ ಇದು, ಇಲ್ಲಿ ಕೂತ್ಕೊಳ್ಳುತ್ತೆ. ಸೊ ಇವಾಗ ಅದನ್ನ ನಾನು ಸ್ಕ್ರೂ ಹಾಕಿ ಟೈಟ್ ಮಾಡ್ತೀನಿ. ಸೊ ಇದನ್ನು ಇಲ್ಲಿ ಇಟ್ಟು ಇದನ್ನು ಆ್ಯಕ್ಚುಲಿ ಒಳಗಡೆ ನಾನು ಪುಷ್ ಮಾಡ್ತಾಯಿದ್ದೀನಿ. ಈ ರೀತಿ ಪುಷ್ ಮಾಡಿದ್ಮೇಲೆ ಇದು ಕೂತ್ಕೊಂಡಿದೆ. ಸೊ ಇವಾಗ ಇದ್ರದ್ದು ಲೋವರ್ ಪಾರ್ಟ್ ಏನಿದೆ ಇದನ್ನು ಕೂರಿಸಿ, ಇದ್ರ ಮೇಲ್ಗಡೆ ಈ ರೆಸ್ಟ್ ಆಫ್ ದಿ ಪಾರ್ಟ್ ಇದನ್ನು ಕೂರಿಸಿ, ಇದನ್ನು ಕೂರಿಸಿ. ಸೊ ಇದ್ರ ಮೇಲೆ ಇದನ್ನು ಇಟ್ಬಿಟ್ಟು ಜಸ್ಟ್ ಪ್ರೆಸ್ ಮಾಡಬೇಕಾಗತ್ತೆ. ಸೊ ನೋಡಿ, ಇದನ್ನು ಬಾಡಿ ಹಾಕಿ ಜಸ್ಟ್ ಪ್ರೆಸ್ ಮಾಡಿದ್ದೀನಿ, ಲಾಕ್ ಆಗಿದೆ. ಲೈಟ್ ಬರ್ತಿದೆ ನೋಡಿ, ಸರ್ಕ್ಯೂಟ್ ವರ್ಕ್ ಆಗಿದೆ. ಹಾಗೆ ಹೊಸ ಶೆಲ್ ಹಾಕಿದ್ದೀನಿ, ನೀವು ಕೂಡ ಹೊಸ ಶೆಲ್ ಹಾಕಿ. ಸೊ ಕೀ ಇವಾಗ ಕಂಪ್ಲೀಟ್ಲಿ ರೆಡಿ ಇದೆ. ಸೊ ಇದ್ರ ಜೊತೆಗೆ ನಾನು ಒಂದು ಸ್ಲೀವ್ ಇದೆಯಲ್ಲ ಇದನ್ನು ನಾನು ಹಾಕ್ತಾಯಿದ್ದೀನಿ. ಇದು ಹಾಕಿದ ಮೇಲೆ ಫುಲ್ ಕಂಪ್ಲೀಟ್ ಕೀ ರೆಡಿ ಆಯಿತು. ಇದ್ರ ಜೊತೆ ಹಾಗೆ ಇದು ಹೋಂಡೋ ಆಗಿರೋದ್ರಿಂದ ಇದರಲ್ಲಿ ಲೋಗೋ ಕೂಡ ಬಂದಿದೆ. ಇದು ಜಸ್ಟ್ ಗಮ್ ತೆಗೆದುಬಿಟ್ಟು ಇದನ್ನೆಲ್ಲ ಹಾಕಿಬಿಟ್ರೆ ಸೇಮ್ ಹೊಸ ಥರ ಆಗುತ್ತೆ. ಇವಾಗ ಅದನ್ನು ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ನೋಡಿ. ಸೊ ಈಗ ಲೋಗೋ ಮತ್ತು ಸ್ಟಿಕ್ಕರ್ ಆ್ಯಡ್ ಮಾಡಿದ್ದೀನಿ. ಈಗ ಫೈನಲ್ ಆಗಿ ಈ ಸ್ಲೀವ್ನ ಇನ್ಸರ್ಟ್ ಮಾಡ್ತಾಯಿದ್ದೀನಿ. ಜಸ್ಟ್ ಈ ರೀತಿ ಇದನ್ನು ಒಳಗಡೆ ಪುಷ್ ಮಾಡಬೇಕು. ಸೊ ಇವಾಗ ನಾನು ಈ ಸ್ಲೀವ್ ಕೂಡ ಒಳಗಡೆ ಇನ್ಸರ್ಟ್ ಮಾಡಿದ್ದೀನಿ. ಸೊ ಇವಾಗ ಕಂಪ್ಲೀಟ್ ಕೀ ರೆಡಿ. ಇವಾಗ ಏನಾದ್ರು ಬಿದ್ದಾಗ ಮಾಡಿದಾಗ ಕೂಡ
ಸೊ ಈ ರೀತಿ ಏನೇನು ಬೀಳುತ್ತಲ್ಲ ಕೆಳಗಡೆ ಅವಾಗ ಕೂಡ ಏನು ಜಾಸ್ತಿ ಹ್ಯಾಂಪರ್ ಆಗಲ್ಲ. ಈ ಸಿಲಿಕಾನ್ ಪೌಚ್ ಇರೋದ್ರಿಂದ ಶಾಕ್ ಅಬ್ಸರ್ವ್ ಆಗುತ್ತೆ. ಸೊ ಇವಾಗ ಕಂಪ್ಲೀಟ್ ಕೀ ಆಗಿದೆ. ಸೊ ಇದೇ ರೀತಿ ನೀವೇನಾದ್ರು ನಿಮ್ಮ ಹಳೆ ಕೀದು ಏನಾದ್ರು ಬಾಡಿ ಹಾಳಾಗಿದೆ, ನೋಡ್ಬೋದು ಯಾವ ರೀತಿ ಆಗಿದೆ ಅಂತ. ಕಂಪ್ಲೀಟಾಗಿ ಹಾಳಾಗಿದ್ರೆ ನೀವು ಈ ರೀತಿ ರೀಪ್ಲೇಸ್ ಮಾಡ್ಕೋಬೋದು. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸೊ ಹೇಳಿದ ಅರ್ಥ ಆಯ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫೀಡ್ಬ್ಯಾಕ್ ಸೆಕ್ಷನ್ ನಿಮ್ಮ ಕಮೆಂಟ್ಸ್ನ ತಿಳಿಸ್ಕೊಡಿ. ಥ್ಯಾಂಕ್ ಯು.